ಶಂಭೋ ಮಹಾದೇವ. ಭವ ಪಾಶ ನಾಶ ಈಶ ಮಹೇಶ ಭವ ಭಯ ಶಂಕರನೇ ಶಿವನೇ ಭವ ಭಯ ಶಂಕರನೇ. ಢಮ 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 ರುಗದೊಡನೆ ನಾಟ್ಯಲೋಲ ಶಿವನೇ. ಢಮ 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 ರುಗದೊಡನೆ ನಾಟ್ಯಲೋಲ ಶಿವನೇ. ಲೋಕವ ಪಾಲಿಪ ಶಂಭೋ ಮಹಾದೇವ. ಲೋಕವ ಪಾಲಿಪ ಕಾಲ ಕಾಲಹರ ಕಾಮಿತಾರ್ಥ ಪ್ರಭುವೇ ಕಾಮಿತಾರ್ಥ ಪ್ರಭುವೇ. ಭವ ಪಾಶ ನಾಶ ಈಶ ಮಹೇಶ ಭವ ಭಯ ಶಂಕರನೇ ಶಿವನೇ ಭವ ಭಯ ಶಂಕರನೇ. ಶಂಭೋ ಮಹಾದೇವ. ಕರದಲಿ ಕಪಾಲವ ಹಿಡಿದಿಹನೇ ಕರದಲಿ ಕಪಾಲವ ಹಿಡಿದಿಹನೇ ಬ್ರಹ್ಮಾಂಡವತ ಬಳಸಿಹನೇ ಅಲ್ಲ ಪೂರ್ಣಯ ಕರುಣೆಯಿಂದಲಿ. ಶಂಭೋ ಮಹಾದೇವ. ಅಲ್ಲ ಪೂರ್ಣಯ ಕರುಣೆಯಿಂದಲಿ ದಾರಿದ್ರವತ ಹರಸಿಹನೇ ಸಾಮ ಕಾಮ ಶಿವ ಶಂಕರನೇ. ಸಾಮ ಕಾಮ ಶಿವ ಶಂಕರನೇ. ಭವ ಪಾಶ ನಾಶ ಈಶ ಮಹೇಶ ಭವ ಭಯ ಶಂಕರನೇ ಶಿವನೇ ಭವ ಭಯ ಶಂಕರನೇ. ಶಂಭೋ ಮಹಾದೇವ. ಶಂಭೋ ಮಹಾದೇವ. ಭವತಿ ಭಿಕ್ಷಾಂದೇಹಿ. ಭದ್ರೆ, ನಾನು ಬಹಳ ದೂರದಿಂದ ನಡೆದು ಬಂದಿದ್ದೇನೆ. ಹಸುವಿನ ತೃಷಗಳಾದರೂ ನನ್ನನ್ನು ಬಹಳವಾಗಿ ಬಾಧಿಸುತ್ತಿದೆ. ಏನನ್ನಾದರೂ ಭಿಕ್ಷೆ ನೀಡು ಭದ್ರೆ. ಭದ್ರೆ, ನಿನಗೆ ಶುಭವಾಗದೆ. ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರರು ಮೈದನನಾದ ಲಕ್ಷ್ಮಣನು ಇಲ್ಲಿಯೇ ಎಲ್ಲಿಯೋ ಹೋಗಿರುವರು. ಅವರು ಬಂದ ಬಳಿಕ ಎಲ್ಲರೂ ಸೇರಿ ನಿಮಗೆ ಆತಿಥ್ಯವನ್ನು ನೀಡುವೆವು. ಅಲ್ಲಿಯ ತನಕ ಇಲ್ಲಿಯೇ ಸ್ವಲ್ಪ ಕಾಲ ವಿಶ್ರಮಿಸಿಕೊಳ್ಳಿ. ಆಗಬಹುದು ಭದ್ರೆ. ಆಹಾ, ಈಕೆಯು ಎಂತಹ ಲಾವಣ್ಯವತಿ! ಅಬ್ಬ, ಎಂತಹ ಜ್ವಾಲೆ! ಲಕ್ಷ್ಮಣ, ಮೆಚ್ಚಿದನು ನಿನ್ನೆಯ ಸಾಹಸಕ್ಕೆ. ಇಲ್ಲಿ ಸಪ್ತ ಋಷಿಗಳನ್ನೇ ಪ್ರತಿಷ್ಠಾಪಿಸಿರುವೆಯ. ಸೀತಾ, ಸೀತಾ, ನಿನ್ನ ಮೇಲಿನ ವ್ಯಾಮೋಹದಿಂದ ನಾನು ನಿನ್ನ ಸ್ವಯಂವರ ಸಭೆಗೆ ಬಂದು ಶಿವ ಧನಸ್ಸನ್ನು ಎತ್ತಲಾರದೆ ಮೊಗ್ಗರಿಸಿ ಬಿದ್ದಾಗ ಉಪ್ಪಳ
ವೇದಿಕೆಯ ಮೇಲೆ ಕುಳಿತು ಚಪ್ಪಾಳೆ ಹೊಡೆದೊಂದಕ್ಕೆ ಅಲ್ಲವೇ? ತುಂಬಿದ ಸಭೆಯಲ್ಲಿ ನನಗಾದ ಅಪಮಾನ, ಸಹಸ್ರ ಖಡ್ಗಗಳು ಏಕಕಾಲದಲ್ಲಿ ನನ್ನ ಶರೀರವನ್ನು ಛೇದಿಸಿದಂತಾಯಿತು ಸೀತಾ, ಛೇದಿಸಿದಂತಾಯಿತು. ಈಗ ನನ್ನ ತಂಗಿ ಶೂರ್ಪನಖಿಗಾದ ಅಪಮಾನದಿಂದ ನನ್ನ ರಕ್ತ ಕುದಿಯುತ್ತಿದೆ ಸೀತಾ, ಕುದಿಯುತ್ತಿದೆ. ಇದಕ್ಕೆ ಪ್ರತೀಕಾರ ಸೀತಾಪಹರಣ. ಸೀತಾ, ನಿನ್ನನ್ನು ಅಪಹರಿಸಿಕೊಂಡು ಹೋಗಿ ಶೋಕವಿಲ್ಲದ ಅಶೋಕವನದಲ್ಲಿ ಇರಿಸಿ ನನ್ನ ಅಂತರಂಗದಲ್ಲಿ ಉದ್ಭವಿಸಿರುವ ಆಸೆ ಆಕಾಂಕ್ಷೆಗಳನ್ನು ತೀರಿಸಿಕೊಳ್ಳುತ್ತೇನೆ ಸೀತಾ, ತೀರಿಸಿಕೊಳ್ಳುತ್ತೇನೆ. ನಿನ್ನ ಮೇಲಿನ ಛಲಕ್ಕಾಗಿ ನನ್ನ ಮಾವ ಮಾರೀಚನನ್ನು ಶ್ರೀರಾಮ ಬಾಣಕ್ಕೆ ಬಲಿ ಕೊಡುತ್ತಿದ್ದೇವೆ. ಮಾವ ಮಾರೀಚ, ನನ್ನನ್ನು ಕ್ಷಮಿಸಿಬಿಡು. ನನ್ನ ಸ್ವಾರ್ಥಕ್ಕಾಗಿ ನಿನ್ನನ್ನು ಬಲಿ ಕೊಡಬೇಕಾಯಿತು. ಏನಿದು? ನರಿಗಳು ನಿಖರವಾಗಿ ಕೂಗುತ್ತಿವೆ, ಕಾರ್ ಮೋಡ ಕವಿದಿದೆ, ಶಿರ ಮೇಲ್ಭಾಗದ ಕಾಗೆ ಗುದ್ದಾದಿಗಳ ಚಿತ್ತಾರದಲ್ಲಿ ಅಲ್ಲದೆ ಅಕಾಲ ಮೃತ್ಯುವಿನ ಸೂಚನೆ ಬೇರೆ. ಈ ದಶಕಂಠ ರಾವಣನಿಗೆ ಅಕಾಲ ಮೃತ್ಯುವೆಂದರೆ ಏನು? ಓಹೋ, ಇಷ್ಟೊತ್ತಿಗಾಗಲೇ ನನ್ನ ಮಾವ ಮಾರೀಚನು ರಾಮ ಲಕ್ಷ್ಮಣರನ್ನು ಬಹುದೂರ ಕರೆದುಕೊಂಡು ಹೋಗಿರುವನು. ಓಹೋ, ಹಸಿವು ತಾಳಲಾರೆ ಬಂದ್ರೆ ತಾಳಲಾರೆ, ಕಣ್ಣಾಲಿಗಳು ತೀರುತ್ತಿವೆ, ಕೈ ಕಾಲುಗಳಲ್ಲಿ ತ್ರಾಣವಿಲ್ಲ. ಏನನ್ನಾದರೂ ನೀಡು ಬಂದ್ರೆ. ಪೂಜ್ಯರೇ, ಇದು ಈ ಭಿಕ್ಷೆಯನ್ನು ಸ್ವೀಕರಿಸುವರಾಗಿ. ಇನ್ನೂ ಮುಂದೆ ಬಂದು ನೀಡು. ಸಾಧ್ಯವಿಲ್ಲ ಪೂಜ್ಯರೇ, ನನ್ನ ಮೈದನನಾದ ಲಕ್ಷ್ಮಣನು ಸಪ್ತ ಋಷಿಗಳ ರೇಖೆಗಳನ್ನು ಬರೆದಿರುವನು. ಅದನ್ನು ದಾಟಿ ಬರಲು ಸಾಧ್ಯವಿಲ್ಲ. ನೀವೇ ಸ್ವಲ್ಪ ಮುಂದೆ ಧಾವಿಸಿ ಈ ಭಿಕ್ಷೆಯನ್ನು ಸ್ವೀಕರಿಸುವರಾಗಿ. ಏನು, ನಮ್ಮಂತಹ ಯತಿಗಳಿಗೂ ಸಪ್ತ ಋಷಿಗಳ ಆಜ್ಞೆಯೇ? ಬಹಳ ದೂರದಿಂದ ನಡೆದು ಬಂದಿರುವ ನಾನು ಹಸಿವನ್ನು ತಾಳಲಾರದೆ ನಿನ್ನಾಶ್ರಮದಲ್ಲಿ ಹಸು ನೀಗಿದ್ದೆ. ಆದರೆ ಬ್ರಹ್ಮತ್ಯ ದೋಷವು ಪ್ರಾಪ್ತವಾಗುವುದು. ಈ ಶಾಪವನ್ನು ತಡೆಯಿರಿ ಪೂಜ್ಯರೇ, ತಡೆಯಿರಿ. ಕೋಪಿಸಲಾಗದು ಪೂಜ್ಯರೇ, ಕೋಪಿಸಲಾಗದು. ಆಗಲಿ, ನಾನೇ ಮುಂದೆ ಬಂದು ಭಿಕ್ಷೆಯನ್ನು ನೀಡುವೆನು. ಭಿಕ್ಷೆಯನ್ನು ನೀಡುವುದರಲ್ಲಿ ಯಾವ ಅಪರಾಧವೂ ಇಲ್ಲವಲ್ಲ. ಇದು ಸ್ವೀಕರಿಸುವರಾಗಿ ಪೂಜ್ಯರೇ. ಇನ್ನೂ ಮುಂದೆ ಬಾ, ಇನ್ನೂ ಮುಂದೆ ಬಂದು ತಾಯಿ, ಇದು ಇನ್ನೂ ಮುಂದೆ ಬಾ, ಸ್ವೀಕರಿಸುವರಾಗಿ. ಇನ್ನೂ ಮುಂದೆ ಬಾ. ಇದು ಸ್ವೀಕರಿಸುವರಾಗಿ. ಜೈ ಶಂಕರ ಚಾಣಕ್ಯ. ಜಾನಕಿ, ಇದೋ ನೋಡು ಪೌಲಸ್ತ್ಯ ಕುಲಂಬುದಿ ಚಂದ್ರನ. ಜಾನಕಿ, ಇದೋ ನೋಡು ಪೌಲಸ್ತ್ಯ ಕುಲಂಬುದಿ ಚಂದ್ರನ. ಈ ರಾವಣೇಂದ್ರನ ನೋಡ. ಜಾನಕಿ, ನೋಡಿ ನಿರ್ಜಮನ ರಣ. ನೋಡಿ ನಿರ್ಜಮನ ರಣ. ಈ ದಶಕಂಠನ ನೋಡ. ಜಾನಕಿ,
ಪುಷ್ಪಕ ವಿಮಾನವು ಸಿದ್ಧವಾಗಿದೆ. ಲಂಕೆಗೆ ಹೋಗು. ರಾಮಚಂದ್ರ, ಇನ್ನೇನು ಗತಿ? ಈ ದುರನ್ನು ಬರೆಸಿಕೊಂಡು ಹೋಗುತ್ತಿರುವನಲ್ಲ ಸ್ವಾಮಿ. ನಿನ್ನ ಮಾತನ್ನು ಕೇಳದೆ ಎಂತಹ ಕಷ್ಟಕ್ಕೆ ಗುರಿಯಾದನು ಪ್ರಭು, ಎಂತಹ ಕಷ್ಟಕ್ಕೆ ಗುರಿಯಾದನು. ದಶರಥ ಚಕ್ರಗಳೇ, ಮಾವನವರೇ, ಮೈದನರಾದ ಲಕ್ಷ್ಮಣರೇ, ಸ್ವಾಮಿ ರಾಮಚಂದ್ರ, ಯಾರಾದರೂ ಬಂದು ನನ್ನನ್ನು ರಕ್ಷಿಸಿ. ಯಾರು? ನನ್ನ ಸ್ನೇಹಿತನಾದ ದಶರಥನ ಮಹಾರಾಜನ ಹೆಸರನ್ನು ಹೇಳುತ್ತಿರುವರಲ್ಲ. ಯಾರು? ದಶರಥ ಮಹಾರಾಜ, ನನ್ನ ಸ್ನೇಹಿತನಾದ ದಶರಥ ಮಹಾರಾಜನ ಹೆಸರನ್ನು ಹೇಳುತ್ತಿರುವರಲ್ಲ. ಯಾರಮ್ಮ ನೀನು? ಯಾರು ನೀನು? ಪಕ್ಷಿರಾಜ, ನಾನು ದಶರಥ ಚಕ್ರವರ್ತಿಯ ಸೊಸೆಯು, ಶ್ರೀರಾಮಚಂದ್ರಿಯ ಧರ್ಮ ಪತ್ನಿಯು. ನನ್ನನ್ನು ಸೀತೆ ಎಂದು ಕರೆಯುರಪ್ಪ. ನನ್ನ ಸ್ವಾಮಿ ಇಲ್ಲದ ವೇಳೆಯಲ್ಲಿ ಈ ನೀಚನು ನನ್ನನ್ನು ಅಪಹರಿಸಿಕೊಂಡು ಹೋಗುತ್ತಿರುವನು. ನೀನಾದರೂ ನನ್ನನ್ನು ರಕ್ಷಿಸಿ ಕಾಪಾಡು ಪಕ್ಷಿರಾಜ, ಕಾಪಾಡು. ಎಲ್ಲವೋ ಪಾಪಿ, ಯಾರು ನೀನು? ಶ್ರೀರಾಮಚಂದ್ರನ ಇಲ್ಲದ ವೇಳೆಯಲ್ಲಿ ಸೀತಾಮಾತೆಯನ್ನು ಕದ್ದೊಯ್ಯುತ್ತಿದೆಯಲ್ಲ. ನನ್ನೊಡನೆ ಯುದ್ಧ ಮಾಡಿ ಆಮೇಲೆ ನೀನು ಸೀತಾಮಾತೆಯನ್ನು ಕರೆದುಕೊಂಡು ಹೋಗು. ಏನಾರೆಂಬುದನ್ನು ತಿಳಿಸು. ಮಹಾಪರಾಕ್ರಮಿಯಾದ ಜಟಾಯು, ನೀನ್ಯಾರೆಂಬುದು ಮೊದಲು ತಿಳಿಸು. ನಾನು ಲಂಕಾಧೀಶ್ವರನಾದ ರಾವಣ ಸಾರ್ವಭೌಮ. ನಾನು ಮಹಾಪರಾಕ್ರಮಿಯಾದ ಜಟಾಯು. ನನಗೆ ಶರಣಾಗತನಾದರೆ ಸರಿ, ಇಲ್ಲವಾದರೆ ನಿನ್ನ ಜೀವ ಸಹಿತ ಉಳಿಸಲಾರೆ. ಓಹೋ, ಈತನು ಮಹಾಪರಾಕ್ರಮ ಎಂದು ಕೇಳಿರುವೇನು? ಉಪಾಯದಿಂದ ಪಾರಾಗಬೇಕು. ನಮ್ಮ ಪ್ರಾಣದ ನೆಲೆಯು ಎಲ್ಲಿರುವುದು? ನಾವಿಬ್ಬರು ಸಮಬಲದವರಾದ್ದರಿಂದ ನಮ್ಮ ಜೀವದ ನೆಲೆಯನ್ನು ಕುರಿತು ಯುದ್ಧ ಮಾಡೋಣ. ನಿನ್ನ ಪ್ರಾಣದ ನೆಲೆಯಲ್ಲಿರುವುದು? ನನ್ನ ಪ್ರಾಣದ ನೆಲೆಯು ಈ ನನ್ನ ಎಡಗಾಲ ಅಂಗುಷ್ಟದಲ್ಲಿರುವುದು. ನಿನ್ನ ಪ್ರಾಣದ ನೆಲೆಯಲ್ಲಿ ಎಲ್ಲಿರುವುದು ಅದನ್ನು ತಿಳಿಸು. ನನ್ನ ಪ್ರಾಣದ ನೆಲೆಯು ನನ್ನ ಎರಡು ರೆಕ್ಕೆಯಲ್ಲಿರುವುದು. ಸಿದ್ಧನಾಗು ಯುದ್ಧಕ್ಕೆ. ರಾಮಚಂದ್ರ, ಅಯ್ಯೋ ಕೆಟ್ಟೆನು ಕೆಟ್ಟೆನು. ಪಕ್ಷಿರಾಜ, ನನ್ನನ್ನು ರಕ್ಷಿಸಲು ಬಂದ ನಿನಗೂ ಈ ಗತಿ ಉಂಟಾಯಿತೆ. ಇನ್ನು ನನ್ನ ವಿಚಾರವನ್ನು ನನ್ನ ಸ್ವಾಮಿಗೆ ತಿಳಿಸುವರಾದರೂ ಯಾರು? ಆಗಲಿ ಆಗಲಿ, ನಾನು ಪತಿವ್ರತೆಯಾಗಿದ್ದ ಪಕ್ಷದಲ್ಲಿ, ನನ್ನ ಸ್ವಾಮಿಯನ್ನು ತ್ರಿಕರ್ಣ ಶುದ್ಧವಾಗಿ ಸೇವಿಸಿದ್ದು ನಿಜವೇ ಆಗಿದ್ದ ಪಕ್ಷದಲ್ಲಿ, ನನ್ನ ಸ್ವಾಮಿಯ ಬರುವ ತನಕ ನೀನು ಜೀವಂತವಾಗಿದ್ದು ಆತನಿಗೆ ಎಲ್ಲ ವಿಚಾರವನ್ನು ತಿಳಿಸಿ ನನ್ನ ಸ್ವಾಮಿ ಕೈಯಿಂದಲೇ ನೀನು ಸದ್ಗತಿಯನ್ನು ಹೊಂದು ಅವರಿಂದಲೇ ನೀನು ಸದ್ಗತಿಯನ್ನು ಪಡೆ. ಜಾನಕಿ, ನಿನ್ನ ಸಹಾಯಕಾರರು ಯಾರೂ ಇಲ್ಲ. ರಥವು ಸಿದ್ಧವಾಗಿದೆ. ಲಂಕೆಗೆ ಹೋಗೋಣ. ಹಾಗ್ರಾಜ, ಏತಕ್ಕಾಗಿ ಬಂದೆ? ಜಾನಕಿ ಯೋಲುಗಳನ್ನು ಬಿಟ್ಟು ಬರಬಾರದೆಂದು ಹೇಳಿರಲಿವೆ. ಏತಕ್ಕಾಗಿ ಬಂದೆ ಸಹೋದರ? ಹಾಗ್ರಾಜ, ದೂರದಲ್ಲಿ ಅರ್ಧ ಧ್ವನಿಯು ಕೇಳಿ ಬರಲು ಮಾತೆಯವರು ಭೀತರಾಗಿ ಎಷ್ಟೇ ಬೇಡಿಕೊಂಡರೂ ಅವಚ ಶಬ್ದಗಳನ್ನಾಡಿ ನನ್ನನ್ನು ಕಳಿಸಿಕೊಟ್ಟರು ಅಣ್ಣ. ಮೋಸವಾಯಿತು ಸಹೋದರ, ಮೋಸವಾಯಿತು. ಅದು ಸಾರಂಗವಲ್ಲ. ಮಾರೀಚನು ಸಾರಂಗ ವೇಷದಲ್ಲಿ ಬಂದು ಆ ರೀತಿ ಕೂಗಿಕೊಂಡನು.
ನಡೆ, ಜಾಗೃತಿಯಾಗಿ ಹೋಗಿ ಜಾನಕಿಯನ್ನು ನೋಡೋಣ. ಹಾಗೆ ಆಗಲಿ ಅಗ್ರಜ. ಸೀತಾ, ಸೀತಾ, ಜಾನಕಿ, ವೈದೇಹಿ, ಸಹೋದರ ಅಗ್ರಜ. ಎಲ್ಲಿಯೂ ಕಾಣುತ್ತಿಲ್ಲವಲ್ಲ ಸಹೋದರ? ಆ ಪಾರ್ಶ್ವದಲ್ಲಿ ಏನಾರು ಇರುವಳೆ, ಹೋಗಿ ನೋಡು. ಹಾಗೆ ಆಗಲಿ ಅಗ್ರಜ. ಜಾನಕಿ, ಸೀತಾ. ಧರಣಿ ಜಾತೆ ಮಾತೆ ಸೀತೆ ಕಾಣದಾದಳೆ ರಾಮ ಕಾಣದಾದಳೆ. ಧರಣಿ ಜಾತೆ ಮಾತೆ ಸೀತೆ ಕಾಣದಾದಳೆ ರಾಮ ಕಾಣದಾದಳೆ. ರಾಮಚಂದ್ರ ಅಮ್ಮ ನಿಮ್ಮ ವಿರದಿಂದ ರಾಮ ರಾಮ ಅಮ್ಮ ನಿಮ್ಮ ವಿರದಿಂದ ಸುಖಿಸಬಲ್ಲನೆ ರಾಮ. ಅಮ್ಮ ಅಮ್ಮ ನಿಮ್ಮ ವಿರದಿಂದ ಸುಖಿಸಬಲ್ಲನೆ ರಾಮ. ಧರಣಿ ಜಾತೆ ಮಾತೆ ಸೀತೆ ಕಾಣದಾದಳೆ ರಾಮ ಕಾಣದಾದಳೆ. ರಾಮಚಂದ್ರ ಕಾಂಚನ ಮೃಗವ ಬಯಸಿದೆ ಏಕೆ ಅಮ್ಮ ಅಮ್ಮ ಕಾಂಚನ ಮೃಗವ ಬಯಸಿದೆ ಏಕೆ ಅಮ್ಮ ಕಾಂಚನ ಮೃಗವ ಬಯಸಿದೆ ಏಕೆ ಏನ ಬೇಳಲಿ ರಾಮಗೆ ರಾಮಚಂದ್ರ ಏನ ಬೇಳಲಿ ರಾಮಗೆ ಇನ್ನೇಗೆ ತೋರಲಿ ಮುಖವನ್ನು ನಾನು ರಾಮಚಂದ್ರ ಇನ್ನೇಗೆ ತೋರಲಿ ಮುಖವನ್ನು ನಾನು. ಧರಣಿ ಜಾತೆ ಮಾತೆ ಸೀತೆ ಕಾಣದಾದಳೆ ರಾಮ ಕಾಣದಾದಳೆ.
ಸೀತಾ, ವೈದೇಹಿ, ಸೀತೆಯು ಎಲ್ಲೂ ಕಾಣುತ್ತಿಲ್ಲವಲ್ಲ ಸಹೋದರ? ಅಣ್ಣ, ಅಲ್ಲೆಲ್ಲಿಯೂ ಕಾಣುತ್ತಿಲ್ಲವಲ್ಲ ಅಣ್ಣ. ಮೋಸವಾಯಿತು ಸಹೋದರ, ಮೋಸವಾಯಿತು. ನಡೆ, ಗೋದಾವರಿ ತೀರದಲ್ಲಿ ಏನಾರು ಇರೋಳ ಹೋಗಿ ನೋಡೋಣ. ಹಾಗೆ ಆಗಲಿ ಅಗ್ರಜ. ಸೀತಾ, ಜಾನಕಿ, ಅಮ್ಮ, ಅಮ್ಮ, ಗೋದಾವರಿ ತಾಯಿ, ಏಕೆ ಮೌನವಾಗಿರುವೆ? ನನ್ನ ಸೀತೆಯಲ್ಲಿ, ನನ್ನ ಜಾನಕಿಯಲ್ಲಿ? ಸೀತಾ, ಜಾನಕಿ, ವೈದೇಹಿ, ಗೋದಾವರಿ ದೇವಿ ಮೌನವಾಂತಿಕೆ ಏಕೆ? ವೈದೇಹಿಗೆ ನಾದಳೋ, ವೈದೇಹಿಗೆ ನಾದಳೋ. ಸೀತಾ, ಗೋದಾವರಿ ದೇವಿ ಮೌನವಾಂತಿಕೆ ಏಕೆ? ವೈದೇಹಿಗೆ ನಾದಳೋ, ವೈದೇಹಿಗೆ ನಾದಳೋ. ಸಹೋದರ, ಅಣ್ಣ, ಪ್ರೇಮ ಅಮೃತವ ನೆರೆದು ಜೀವ ಜ್ಯೋತಿಯ ಬೆಳಗಿ ನೀತಿ ನೇಕದ ದಾರಿ ತೋರಿದವಳು. ಸೀತಾ, ಗೋದಾವರಿ ದೇವಿ ಮೌನವಾಂತಿಕೆ ಏಕೆ? ವೈದೇಹಿಗೆ ನಾದಳೋ, ವೈದೇಹಿಗೆ ನಾದಳೋ. ಜಾನಕಿ, ಮಾಮರದ ಮರೆಯಲ್ಲಿ ಕುಳಿತಿರುವ ಕೋಗಿಲೆಯೇ ನಿನ್ನ ದನಿ ಜೊತೆಯಲ್ಲಿ ತನ್ನ ದನಿ ಸೇರಿಸುತ್ತ ಪ್ರೇಮನಾದೆಯ ಸುಜೆಯ ಸುರಿಸಿದವಳು. ಗೋದಾವರಿ ದೇವಿ ಮೌನವಾಂತಿಕೆ ಏಕೆ? ವೈದೇಹಿಗೆ ನಾದಳೋ, ವೈದೇಹಿಗೆ ನಾದಳೋ. ಸೀತಾ, ಮಲ್ಲೆ ಮಲ್ಲಿಗೆ ಜಾಜಿ ಸಂಪಿಗೆಯ ಹೂಗಳೇ ನಿಮ್ಮ ನಗು ಮೊಗವೆಲ್ಲ ನನ್ನೊಡನೆ ನಗಲೆಂದು ಶಿರದಲ್ಲಿ ಧರಿಸಿದವಳು. ಗೋದಾವರಿ ದೇವಿ ಮೌನವಾಂತಿಕೆ ಏಕೆ? ವೈದೇಹಿಗೆ ನಾದಳೋ, ವೈದೇಹಿಗೆ ನಾದಳೋ. ಜಾನಕಿ, ಮಸಣ ಮೌನದಿ ಸುಳಿವ ವಿಪಿನವಾಸಿಗಳೇ ನೀ ಮಸನ ಮೌನದಿ ಸುಳಿವ ವಿಪಿನವಾಸಿಗಳೇ ನೀವು ಧರಣಿ ಜಾತೆಯ ಕಣಿರಾ
ಅಗ್ರಜ. ಮೋಸವಾಯಿತು ಲಕ್ಷ್ಮಣ, ಮೋಸವಾಯಿತು. ನಾವಿಲ್ಲದ ಸಮಯವನ್ನು ಹರಿತು ಯಾರೋ ಜಾನಕಿಯನ್ನು ಅಪಹರಿಸಿರುವಂತೆ ಕಾಣುತ್ತದೆ. ನಡೆ, ಮುಂದೆ ಹೋಗಿ ನೋಡೋಣ. ಹಾಗೆ ಆಗಲಿ ಅಗ್ರಜ. ಸೀತಾ, ನೀನೆಲ್ಲಿಗೆ ಪೋದೆಯೇ ಮನೋಗರೆ, ನೀನೆಲ್ಲಿಗೆ ಪೋದೆಯೇ, ನೀನೆಲ್ಲಿಗೆ ಪೋದೆಯೇ ಮನೋಗರೆ, ನೀನೆಲ್ಲಿಗೆ ಪೋದೆಯೇ. ಸೀತಾ, ಜಾನಕಿ, ವನಸಾರಂಗವ ತರಲು ನಾಂ ಪೋದೇನೆ. ಅಗ್ರಜ. ವನಸಾರಂಗವ ತರಲು ನಾಂ ಪೋದೇನೆ. ವನಸಾರಂಗವ ತರಲು ನಾಂ ಪೋದೇನೆ. ಕರುಣಿ ಕೋಪಿಪುದೆ ಮನೋಗರೆ, ನೀನೆಲ್ಲಿಗೆ ಪೋದೆಯೇ ಮನೋಗರೆ, ನೀನೆಲ್ಲಿಗೆ ಪೋದೆಯೇ. ಸೀತಾ, ಜಾನಕಿ, ಕಾನನ ಮಾಧ್ಯದಿ ಮಾನುನಿಯೋರ್ವಳೆ. ಸೋದರ ಅಗ್ರಜ. ಕಾನನ ಮಾಧ್ಯದಿ ಮಾನುನಿಯೋರ್ವಳೆ. ಕಾನನ ಮಾಧ್ಯದಿ ಮಾನುನಿಯೋರ್ವಳೆ. ಜಾನಕಿ, ಕಾನನ ಮಾಧ್ಯದಿ ಮಾನುನಿಯೋರ್ವಳೆ. ಕರುಣಿ ಕೋಪಿಪುದೆ ಮನೋಗರೆ, ನೀನೆಲ್ಲಿಗೆ ಪೋದೆಯೇ ಮನೋಗರೆ, ನೀನೆಲ್ಲಿಗೆ ಪೋದೆಯೇ. ಜಾನಕಿ, ಅನುಜ ಲಕ್ಷ್ಮಣನನ್ನು ಕಾವಲಾಗಿರಿಸಿದೆ. ಅನುಜ ಲಕ್ಷ್ಮಣನನ್ನು ಕಾವಲಾಗಿರಿಸಿದೆ. ಅನುಜ ಲಕ್ಷ್ಮಣನನ್ನು ಕಾವಲಾಗಿರಿಸಿದೆ. ಅನುಜ ಲಕ್ಷ್ಮಣನನ್ನು ಕಾವಲಾಗಿರಿಸಿದೆ. ಅನಕಿ ಕೋಪಿಪುದೆ ಮನೋಗರೆ, ನೀನೆಲ್ಲಿಗೆ ಪೋದೆಯೇ ಮನೋಗರೆ, ನೀನೆಲ್ಲಿಗೆ ಪೋದೆಯೇ. ಸೀತಾ, ಸೀತಾ, ಸೀತಾ. ಜಾನಕಿ, ಸೋದರ, ಅಗ್ರಜ. ಎಷ್ಟು ಹುಡುಕಿದರೂ ಸೀತೆ ಸಿಗುತ್ತಿಲ್ಲವಲ್ಲ. ಇನ್ನೂ ಸ್ವಲ್ಪ ಮುಂದೆ ಹೋಗಿ ನೋಡೋಣ. ಹಾಗೆ ಆಗಲಿ ಅಗ್ರಜ. ಜಾನಕಿ, ಸೀತಾ, ಆರಾಮಗಳು ನಿನ್ನ ಆರು ಕದ್ವೈದಾರೋ. ಆರಾಮಗಳು ನಿನ್ನ ಆರು ಕದ್ವೈದಾರೋ. ಪುರ ಮೃಗಂಗ
जानकिये मम प्राणनायकिये तोरे दिल्ली ओ देये सीता 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 ಆರಾಮದೊಳು ನಿನ್ನ ಸೀತಾ 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 ಆರಾಮದೊಳು ನಿನ್ನ ಆರು ಕದ್ವೈದಾರೋ ಘೋರ ಮೃಗಗಳೇ ಚೀರಿ ಕೊಂದವೋ ಕಾಣೆ ಅಯ್ಯೋ ಎನ್ನ ಜಾನಕಿಯೇ ಮಮ ಪ್ರಾಣನಾಯಕಿಯೇ ತೋರೆದಿಲ್ಲಿ ಓ ದೇಯೇ ಸೀತಾ 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 ರಾಮ ಕೈಯ ಬಿಟ್ಟೆಯ ರಘುರಾಮ ಕೈಯ ಬಿಟ್ಟೆಯ ರಾಮ ಕೈಯ ಬಿಟ್ಟೆಯ ದಶರಥ ನಂದನ ಜಾನಕಿ ರಮಣ ದಶರಥ ನಂದನ ಜಾನಕಿ ರಮಣ ದಶರಥ ನಂದನ ಜಾನಕಿ ರಮಣ ದಶರಥ ನಂದನ ಜಾನಕಿ ರಮಣ ಭವ ಭಯ ಅರಣ ಕರುಣಿಸು ಎನ್ನ ಭವ ಭಯ ಅರಣ ಕರುಣಿಸು ಎನ್ನ ರಾಮ ಕೈಯ ಬಿಟ್ಟೆಯ ರಘುರಾಮ ಕೈಯ ಬಿಟ್ಟೆಯ ರಾಮ ಕೈಯ ಬಿಟ್ಟೆಯ पंकज नेत्र परम पवित्र पंकज नेत्र परम पवित्र शंकर भूषित शंकर भूषित राम कया बिटया रघुराम कया बिटया राम कया बिटया ರಾಮಚಂದ್ರ ಕಾಪಾಡು ಕಾಪಾಡು. ಅಗ್ರಜ, ಸಹೋದರ, ಇಲ್ಲಿ ಯಾವುದೋ ಒಂದು ಪಕ್ಷಿಯು ಬಿದ್ದಿರೋದು. ಇದೇ ಮಾತೆಯವರನ್ನು ನುಂಗಿರಬಹುದೇ? ಸಡೆ ಸರೋಡ ತಡೆ. ಆತನು ನನ್ನ ನಾಮಸ್ಮರಣೆಯನ್ನು ಮಾಡುತ್ತಿರುವನು.
ಹತ್ತಿರ ಹೋಗಿ ನೋಡೋಣ ಯಾರೆಂಬುದಾಗಿ. ಹಾಗೆ ಆಗಲಿ ಅಗ್ರಜ. ಅಯ್ಯ ಪಕ್ಷಿರಾಜ, ಆ ನಿರ್ಭಾಗ್ಯ ರಾಮನು ನಾನೇ. ನೀನು ಯಾರು? ನಿನ್ನ ವೃತ್ತಾಂತವೇನು? ರಾಮಚಂದ್ರ ಪ್ರಭು, ನಾನು ದಶರಥ ಮಹಾರಾಜನ ಸ್ನೇಹಿತನಾದ ಜಟಾಯು. ಸೀತಾಮಾತೆಯನ್ನು ರಾವಣನು ಕದ್ದೊಯ್ಯುತ್ತಿರುವಾಗ ಅಡ್ಡಗಟ್ಟಿದನು. ಮೋಸದಿಂದ ನನ್ನನ್ನು ಈ ದುರ್ವ್ಯವಸ್ಥೆಗೆ ಗುರಿ ಮಾಡಿದನು. ಸೀತಾಮಾತೆಯು ರಾಮಚಂದ್ರನಿಗೆ ವಿಷಯವನ್ನು ತಿಳಿಸುವ ತನಕ ನಿನ್ನ ಪ್ರಾಣದಿಂದಿರು ಎಂದು ಆಶೀರ್ವಾದ ಮಾಡಿದರು. ರಾಮಚಂದ್ರ ನನಗೆ ಮೋಕ್ಷವನ್ನು ಕರುಣಿಸು ತಂದೆ. ಆ ಜಟಾಯು, ನಮಗೋಸ್ಕರ ಪ್ರಾಣ ಬಿಟ್ಟೆಯ? ಲಕ್ಷ್ಮಣ ಅಗ್ರಜ, ನೋಡಿದೆಯಾ? ನಮಗೆ ಸಹಾಯ ಮಾಡಲು ಬಂದ ಲಕ್ಷ್ಮಣನು ಜಟಾಯು ಮರಣ ಹೊಂದಿದನು. ಸಹೋದರ ಅಗ್ರಜ, ನಮ್ಮ ತಂದೆಯ ಮಿತ್ರನಾದ ಈತನ ಅಂತ್ಯ ಸಂಸ್ಕಾರವನ್ನು ಮುಗಿಸಿ ನಂತರ ಸೀತಾನ್ವೇಷಣೆ ಕಾರ್ಯದಲ್ಲಿ ಮುಂದೆ ಹೋಗೋಣ. ಹಾಗೆ ಆಗಲಿ ಅಗ್ರಜ. ಜಾನಕಿ, ಎಲ್ಲಿರುವೆ ಮನೋಹರೇ? ಹೇಗಿರುವೆ ಮನೋಹರೇ? ಜಾನಕಿ, ಅಣ್ಣ ಸಂತೈಸಿಕೋ, ಅಣ್ಣ ಸಂತೈಸಿಕೋ. ಪ್ರೇಮ ಪ್ರೇಮ ಜಾಯ ಸೋಮಮೋಕಿಯೇ ಸಖಿಯೇ ಜಾನಕಿ ಶುಭ ಪ್ರೇಮ ಜಾಯೇ ಸೋಮಮುಖಿಯೇ ಸಖಿಯೇ ಜಾನಕಿ ಶುಭ ಕಾಯೇ ಪ್ರೇಮ ಜಾಯೇ. ಸೋದರ ಅಗ್ರಜ, ಸರಸಲೀಲಾ ಸಿಗುರೆ ಶೃಂಗಾರ ಲಹರೆ ಸರಸಲೀಲಾ ಸಿಗುರೆ ಶೃಂಗಾರ ಲಹರೆ ಸರಸ ಲೀಲಾ ಸಿಗುರೆ ಶೃಂಗಾರ ಲಹರೆ. ಸೋದರ ಅಗ್ರಜ, ಸರಸಲೀಲಾ ಚಿಗುರೆ ಶೃಂಗಾರ
ರಾಜ. ಸೀತೆಯನ್ನು ಎಷ್ಟು ಹುಡುಕಿದರೂ ಸಿಗುತ್ತಿಲ್ಲವಲ್ಲ. ಸೀತೆಯನ್ನಳಿದು ಜೀವಿಸಲು ನನ್ನಿಂದ ಸಾಧ್ಯವಿಲ್ಲ ಸಹೋದರ, ಸಾಧ್ಯವಿಲ್ಲ. ಇನ್ನೆಲ್ಲರಸಲಿ ನನ್ನ ವೈದೇಹಿಯನ್ನು. ಸೀತಾ, ಜಾನಕಿ. ಹೋಗ್ರಜ. ಸಹೋದರ, ಶಾಂತನಾಗು ಹೋಗ್ರಜ, ಶಾಂತನಾಗು. ಇಲ್ಲ ಪ್ರಾಜ್ಞಾತನಾದ ನೀನೆ ಹೀಗೆ ಪರಿತಪಿದರೆ ನಮ್ಮನ್ನು ಸಂತೈಸೋರು ಯಾರಿದ್ದಾರೆ? ಅಣ್ಣ, ಮುಂದೆ ಹೋಗಿ ಮಾತೆಯವರ ನೆಲೆಯನ್ನು ತಿಳಿಯೋಣ, ನಡೆಯೋಣ. ಇನ್ನೆಲ್ಲಿ ಸಹೋದರ, ಇನ್ನೆಲ್ಲಿ? ಇಲ್ಲ ಸಹೋದರ, ಇಲ್ಲ. 14 ವರ್ಷಗಳ ಕಾಲ ವನವಾಸವನ್ನು ಮುಗಿಸಿಕೊಂಡು ನಾವು ಅಯೋಧ್ಯೆಗೆ ಹಿಂದಿರುಗಿದಾಗ ಪುರಜನರು, ಮಾತೆಯರು, ಗುರು ವಸಿಷ್ಠರು ರಾಮ ರಾಮ ಸೀತೆಯಲ್ಲಿ ಜನಕಸುತೆಯಂದಿ ಎಂದು ಕೇಳಿದಾಗ ಏನೆಂದು ಉತ್ತರಿಸಲಿ ಸಹೋದರ, ಏನೆಂದು ಉತ್ತರಿಸಲಿ? ಶಾಂತನಾಗು ಅಣ್ಣ, ಶಾಂತನಾಗು. ಈ ಅಪಮಾನವನ್ನು ನಾನು ಸಹಿಸಲಾರೆ ಸಹೋದರ, ಸಹಿಸಲಾರೆ. ಅದು ಅಲ್ಲಿ ಕಾಣುತ್ತಿರುವ ಪರ್ವತದಿಂದ ಉರುಳಿ ಪ್ರಾಣತ್ಯಾಗ ಮಾಡಿಕೊಳ್ಳುತ್ತೇನೆ. ಹೋಗ್ರಜ, ಹೋಗ್ರಜ, ಇಲ್ಲಿ ನಿಮ್ಮನ್ನು ಕಳೆದುಕೊಂಡು ನಾನು ಹೇಗೆ ಜೀವಿಸಲಿ? ನಡೆ ಅಣ್ಣ, ನಾನು ನಿನ್ನನ್ನೇ ಹಿಂಬಾಲಿಸುವೆನು. ಬಂದೆನು. ಒಡೆಯ, ಅಪ್ಪಣೆ ಒಡೆಯ. ಯಾರದು? ತಾಳಿ ತಾಳಿ, ಹತ್ತಬೇಡಿ. ಅದು ಪರ್ವತವಲ್ಲ, ಕದಂಬನೆಂಬ ರಾಕ್ಷಸವು ಪರ್ವತ ಆಕಾರದ ಬಿದ್ದಿರುವುದು. ಹತ್ತಬೇಡಿ. ಆಹಾ, ಏನಿದು? ಕದಂಬನೆಂಬ ರಾಕ್ಷಸನು ಪರ್ವತಾಕೃತಿಯಲ್ಲಿ ಬಿದ್ದಿರುವನೆ. ಸಹೋದರ ಲಕ್ಷ್ಮಣ, ಹೋಗ್ರಜ, ಹೂಡು ಬಾಣವನ್ನು. ನೀನೊಂದು ತೋಳನ್ನು ಕತ್ತರಿಸು, ನಾನೊಂದು ತೋಳನ್ನು ಕತ್ತರಿಸುತ್ತೇನೆ. ಸಹೋದರ, ಹೋಗ್ರಜ, ಈ ಕದಂಬನ ವಿಚಾರವನ್ನು ತಿಳಿಸಿದವರು ಯಾರಾಗಿರಬಹುದು? ಅದು ಅಲ್ಲದೆ ಈ ನೆಲವನ್ನು ಮೆಟ್ಟಿದ ನನಗೆ ಒಂದು ವಿಧವಾದ ಶಾಂತಿ ಸಮಾಧಾನಗಳು ಗೋಚರಿಸುತ್ತವೆ. ಆದ್ದರಿಂದ ಸ್ವಲ್ಪ ಸಮಯ ಇಲ್ಲೇ ವಿಶ್ರಮಿಸಿಕೊಂಡು ನಂತರ ಮುಂದೆ ಹೋಗೋಣ. ಹೋಗ್ರಜ, ನೊಂದು ಬೆಂದು ನಿಮಗೆ ಸಮಾಧಾನ ಇಲ್ಲಿ ಸಿಗುವುದಾದರೆ ಹಾಗೆ ಆಗಲಿ. ಅಗ್ರಜ, ಕೊಡಪಲ್ಲಿ ವನರುಗಲೋಚನ ಆಡುವರಾರೋ, ಒಂದಿಪೆ ಯೋಗ್ಯ ನೋಡುವರಾರೋ. ವನರುಗಲೋಚನ ಆಡುವರಾರೋ, ಒಂದಿಪೆ ಯೋಗ್ಯ ತೋರುವರಾರೋ. ಯಾರೋ ಮುಡಿಗಳ ಧರಿಸಿದರೇನೋ, ನಾರೋ ಮುಡಿಗಳ ಧರಿಸಿದರೇನೋ, ಹೇಮದಿ ಜಡೆಗಳ ಬಿಡಿಸಿದರೇನೋ. ಹೇಮದಿ ಜಡೆಗಳ ಬಿಡಿಸಿದರೇನೋ,
ವನರುಗಲೋಚನ ಆಡುವರಾರೋ ವಂದಿಪೆ ಯೋಗ್ಯದೋಳ್ ತೋರುವರಾರೋ ವಿಶ್ವಪಾಲನ ಕಾರ್ಯಕ್ಕೆ ಬಂದಿಹ ವಿಶ್ವಪಾಲನ ಕಾರ್ಯಕ್ಕೆ ಬಂದಿಹ ಶಾಶ್ವತ ಮೂರ್ತಿಗಳಾಗಿರಬಹುದೇ ಶಾಶ್ವತ ಮೂರ್ತಿಗಳಾಗಿರಬಹುದೇ ವನರುಗಲೋಚನ ಆಡುವರಾರೋ ವಂದಿಪೆ ಯೋಗ್ಯದೋಳ್ ತೋರುವರಾರೋ ನಿತ್ಯ ಕರ್ಮಿಗಳಾಗಿರಬಹುದೇ ನಿತ್ಯ ಕರ್ಮಿಗಳಾಗಿರಬಹುದೇ ದಿಟ್ಟ ಧನುಗಳ ಪಿಡಿದಿಹರೇನೋ ದಿಟ್ಟ ಧನುಗಳ ಪಿಡಿದಿಹರೇನೋ ವನರುಗಲೋಚನ ಆಡುವರಾರೋ ವಂದಿಪೆ ಯೋಗ್ಯದೋಳ್ ತೋರುವರಾರೋ ಆಹಾ ಇವರು ಯಾರಾಗಿರಬಹುದು? ರಾಜಕುಮಾರರೆಂದು ಭಾವಿಸೋಣ ಅಂದರೆ ಜಡೆ ಮುಡಿಗಳನ್ನು ಧರಿಸಿರಲ್ಲ, ಋಷಿಕುಮಾರರೆಂದು ಭಾವಿಸೋಣ ಎಂದರೆ ಧನುರ್ಧಾರಿಗಳಾಗಿ ನಿಂತಿರುವರಲ್ಲ. ಯಾರಾದರೂ ಆಗಲಿ ಸಮೀಪಕ್ಕೆ ಹೋಗಿ ಇವರ ನಿಜಾಂಶವನ್ನು ತಿಳಿಯುವನು. ಕಣ್ಣಾರ ಕಂಡೆನೋ ಸುರಸರ ಕಾದಿವಂದರ ಪಾದಾರದಿಂದಲಿ ಕಣ್ಣಾರ ಕಂಡೆನೋ ಸುರಸರ ಕಾದಿವಂದರ ಪಾದಾರದಿಂದಲಿ ಸುರಸರ ಕಾದಿವಂದರ ಪಾದಾರದಿಂದಲಿ ಕಣ್ಣಾರ ಕಂಡೆನೋ ಪುಣ್ಯಕೋಟಿಕರಿ ರಾಜ್ಯವರದನ್ನ ಪಾಪನಾದ ಪರಿಪಾಲಿಪನ ಪುಣ್ಯಕೋಟಿಕರಿ ರಾಜ್ಯವರದನ್ನ ಪಾಪನಾದ ಪರಿಪಾಲಿಪನ ಕೋಟಿ ಸೂರ್ಯ ಪ್ರಕಾಶದಿ ಬೆಳಗುವ ಕೋಟಿ ಸೂರ್ಯ ಪ್ರಕಾಶದಿ ಬೆಳಗುವ ಕೋಮಲಾಂಗಿ ಹರಿಯೇ ಕಾಮಿಕಾರ್ಥ ಸಿರಿಯೇ ಪ್ರೇಮವ ಹೃದಯವ ಕಣ್ಣಾರ ಕಂಡೆನೋ ಸುರಸರ ಕಾದಿವಂದರ ಪಾದಾರದಿಂದಲಿ ಸುರಸರ ಕಾದಿವಂದರ ಪಾದಾರದಿಂದಲಿ ಕಣ್ಣಾರ ಕಂಡೆನೋ ಕಂಡೆನೋ. ಆಹಾ ಇವರು ಯಾರಾಗಿರಬಹುದು? ಯಾರಾದರೂ ಆಗಲಿ ಸಮೀಪಕ್ಕೆ ಹೋಗಿ ಇವರ ನಿಜಾಂಶವನ್ನು ತಿಳಿಯುವನು. ಸಹೋದರ ಲಕ್ಷ್ಮಣ, ಅಗ್ರಜ, ಈ ಶಾಕಾಮೃಗವನ್ನು ನೋಡಿದೆಯಾ? ಕದಂಬನ ವಿಚಾರವನ್ನು ತಿಳಿಸಿದವನು ಈತನೇ ಇರಬೇಕು. ಸಹೋದರ ಅಗ್ರಜ, ಏನು ಆಶ್ಚರ್ಯ! ಆತನ ಕಿವಿಯಲ್ಲಿ ರಾರಾಜಿಸುತ್ತಿರುವ ಕರ್ಣ ಕುಂಡಲಗಳನ್ನು ನೋಡಿದೆಯಾ? ಕೋಟಿ ಸೂರ್ಯ ಪ್ರಕಾಶದಂತೆ ಹೊಳೆಯುತ್ತಿರುವುದು. ಆಹಾ ಇದೇ ಇರು. ಇಂತಿವರ ನುಡಿಗಳಂ ದೂರದಲ್ಲಿ ಕೇಳಿ ಇಂತಿವರ ನುಡಿಗಳಂ ದೂರದಲ್ಲಿ ಕೇಳಿ ಸಾಧ್ಯದಲ್ಲಿ ಸಂತಸವನವು ಕಾಣೆ
ಎನ್ನಮ್ಮ ಮುನ್ನ ನುಡಿಯನ್ನುಡಿಯೇ ಎನ್ನಮ್ಮ ಮುನ್ನ ನುಡಿಯನ್ನುಡಿಯೇ ಅದು ಸಮತದಿಂದ ನಿಜವಾಯಿತು ತಿಳಿಯೇ ಎಲ್ಲಂ ರೇಕ್ಷಿಪದರೆ ಬಂದ ಬದರೆ ಬಂದ ಚಿಂತೆಯಿನ್ನ ಕಾದುದು ಎನಗತ್ಯಾನಂದ ಧನನಾದನು ಜಗನ್ಗಳಲ್ಲಿ ಧನನಾದನು ಜಗನ್ಗಳಲ್ಲಿ ಪರಿಪೂರ್ಣ ಪುಣ್ಯನಾದನು ಕ್ಷಣಾರ್ಧದಲ್ಲಿ ಕರಿವರದ ಲಕ್ಷ್ಮೀ ವಿನೋದ ಕರಿವರದ ಲಕ್ಷ್ಮೀ ವಿನೋದ ಕಾದ್ರಿ ನರಹರಿಯನ ಪ್ರತ್ಯಕ್ಷನಾದ ನನ್ನ ಕಿವಿಯಲ್ಲಿರುವ ಕರ್ಣಕುಂಡಲಗಳು ಯಾರ ಕಣ್ಣಿಗೂ ಗೋಚರಿಸತಕ್ಕವರಲ್ಲ. ಇವರ ಕಣ್ಣಿಗೆ ಕಾಣಿಸುವುದು ನೋಡಿದರೆ ನೋಡಿದರೆ ನಮ್ಮ ತಾಯಿಯಾದ ಅಂಜನಾದೇವಿ ಹೇಳಿದ ವಾಕ್ಯವು ಇಲ್ಲಿಗೆ ಸಾಫಲ್ಯವಾಗುವುದು. ನಿನ್ನ ಕಿವಿಯಲ್ಲಿರುವ ಕರ್ಣಕುಂಡಲಗಳು ಯಾರ ಕಣ್ಣಿಗೆ ಗೋಚರಿಸುವವೋ ಅವರೇ ಮಹಾವಿಷ್ಣುವೆಂದು ನರಹವತಾರದಿಂದ ರಾಮ ವಿಧಾನವನ್ನು ಪಡೆದು ನಿನ್ನನ್ನು ರಕ್ಷಿಸುವರು ಮಗು ಎಂದು ನನ್ನ ತಾಯಿಯಾದ ಅಂಜನಾದೇವಿ ಹೇಳಿದ ವಾಕ್ಯವು ಇಲ್ಲಿಗೆ ಸಾಫಲವಾಯಿತು. ಹೇಳಿ ನಾಮ್ ಧನ್ಯ ವೀಕ್ಷುವಿಂದ ನನ್ನ ವಂಶವು ಪರಿಶುದ್ಧವಾಯಿತು. ಇರಲಿ, ಸಮೀಪಕ್ಕೆ ಹೋಗಿ ಇವರ ನಿಜಾಂಶವನ್ನು ತಿಳಿವೆನು. ರವಿ ಸಸಿಗಳಂತೀರ್ಪ ರಮ್ಯ ಮೂರ್ತಿಗಳೇ ನೀವಾರೋ ರವಿ ಸಸಿಗಳಂತೀರ್ಪ ರಮ್ಯ ಮೂರ್ತಿಗಳೇ ನೀವ್ಯಾರು ರಮಣೀಯವಾದ ನಾಮವೇನು ಪೇಳಿಯೇ ರವಿಕುಲದ ರಸ ದಶರಥಾಂಕಿತನ ಪುತ್ರರೈನಾ ರವಿಕುಲದ ರಸ ದಶರಥಾಂಕಿತನ ಪುತ್ರರೈನಾ ರಾಮ ಲಕ್ಷ್ಮಣ ಎಂದು ಕರೆವರೆಮ್ಮ ರಾಮಲ ಎಂದು ಕರೆವರಮ್ಮ ಅಂದಾದರೆ ಸಾರ್ವಭೌಮರೇ ನೀವು ಚಿರವಲ್ಕದಲ್ಲವೇ ಈ ರೀತಿ ಇದ್ಮಳೆ
ತಿಳಿಸಲು ಕಾರಣವೇ ತಿಳಿಸಬೇಕೈ ಪ್ರಭುವೇ. ಹಾ ಅನುಭವಿಸೆ ಯಮ್ಮ ಈ ರೀತಿ ಇರಲೆಮ್ಮ ಜನಕನಾಜ್ಞೆ. ಈ ರೀತಿ ಇರಲೆಮ್ಮ ಜನಕನಾಜ್ಞೆ. ಸಾರ್ವಭೌಮರೇ ನೀವಲ್ಕೆಲ್ಲದರಿ, ಸಾರ್ವಭೌಮರೇ ನೀವಲ್ಕದರಿ. ಸಾಮಮಾರ್ಥ ಸಂಹಿತೆಯೇ ಪಾಪಿ ರಾವಣನೆನ್ನ ಪತ್ನಿಯನು ಕದ್ದೊಯ್ದ. ಪಾಪಿ ರಾವಣನೆನ್ನ ಪತ್ನಿಯನು ಕದ್ದೊಯ್ದ. ಹೋಗುತ್ತಿಗೆ ವಯ್ಯ ರೀತಿ ಹೋಗುತ್ತಿಗೆ ವಯ್ಯ. ಅಂಥದೊಡೆ ಈ ಆಭರಣಗಳು ಯಾವ ಪೇಳೆ ಅಕಟ ಕಟ ಕಟ ಕಂಡನ ಅಕಟ ಕಟ ಕಂಡನ ಸೀತೆಯ ಮರಣಗಳ. ಆಕಾರವೇ ಸೀತೆಯ ಆಕಾರವೇ ಮುಂದೆ ಬಂದಂತೆ ನಿಂದು. ಸೀತೆಯ ಆಕಾರವೇ ಮುಂದೆ ಬಂದಂತೆ ನಿಂದು. ಯಾರಾದೊಡೆ ಎನ್ನ ಪ್ರಾಣ ನೀನು. ರಾರಾಜಿಸೈ ಪರಮ ಭಕ್ತ ನೀನು. ದೂತ ಆಂಜನೇಯನು ನಾನು. ಪ್ರಭು. ಅಯ್ಯ, ನಿನ್ನ ಶ್ರದ್ಧೆ ಭಕ್ತಿ ಪ್ರೇಮ ವಿಶ್ವಾಸಗಳಿಗೆ ನಾನು ಮನಸೋತಿರುವೆನು. ಅಯ್ಯ, ನೀನು ಯಾರು? ನಿನ್ನ ವೃತ್ತಾಂತವೇನು? ಅಪ್ಪ, ದೇವತಾ ದರ್ಶನಕ್ಕೂ ದೇವ ಮಂದಿರಕ್ಕೂ ಬರಿಗೈ ಹೋಗಬಾರದೆಂದು
ನಮ್ಮ ಋಷಿಗಳ ಆಜ್ಞೆ ಆಗಿರುವುದು. ಇರಲಿ, ಇಲ್ಲಿರುವ ಫಲಪುಷ್ಪಗಳನ್ನು ಕಿತ್ತು ತಂದು ತಮ್ಮ ಪಾದಾಂಗಗಳಿಗೆ ಅರ್ಪಿಸಿ ತರ್ತನಾಗುವನು ಪ್ರಭು. ಕರ್ಪೂರಚಿಕ್ಕೆ ಇದು ಕರ್ಪೂರಚ್ಚು ಹೋಯ್ಲಲ್ವ ಘಾನಗಮ್ಯ ಕರುಣಾನಿಧಿನೇ ಮನೋ ಘಾನಗಮ್ಯ ಕರುಣಾನಿಧಿನೇ ಮನೋ ಘಾನಗಮ್ಯ ಕರುಣಾನಿಧಿನೇ ಮನು ಜ್ಞಾನಿಪೆವೋ ಪರ ದೀನ ದಯಾಳುಳು ಶ್ರೀನಿಕೇತನ ಪಾಲಿವೆ ನಮೋ ಪನ್ನಗ ಜಲದಿಂ ಪ್ರಸನ್ನಾಧಿಪ ಪನ್ನಗ ಜಲದಿಂ ಪ್ರಸನ್ನಾಧಿಪ ಬಿಲ್ಲವ ಗೈವೆನು ಏನನು ನೀ ಬರೆ ಬಿಲ್ಲವ ಗೈವೆನು ಎನ್ನನು ನೀ ಬರೆ ಧನ್ಯನೆ ಮಾಡ ಶರಣ್ಯನೆ ಬಲಿದು ಧನ್ಯನೆ ಮಾಡ ಶರಣ್ಯನೆ ಬಲಿದು ಗಾನಗಮ್ಯ ಕರುಣಾನಿಧಿನೇ ಮನು ಗಾನಗಮ್ಯ ಕರುಣಾನಿಧಿನೇ ಮನು ಜ್ಞಾನಿಪೆವೋ ಪರ ನ ದಯಾಳುಳು ಶ್ರೀನಿಕೇತನ ಪಾಲಿಯೇ ನಮೋ ಪ್ರಭು, ನಾನಾದರೂ ನಮ್ಮ ತಾಯಾದ ಅಂಜನಾದೇವಿಯು ಗರ್ಭದಲ್ಲಿ ವಾಯುದೇವನ ಅನುಗ್ರಹದಿಂದ ಈಶ್ವರನ ಪ್ರಣಯದಿಂದ ನನ್ನನ್ನು ಹನುಮಂತ ಮಾರುತಿ ಆಂಜನೇಯ ಎಂದು ಕರೆಯುವರು. ಪ್ರಭು, ನನ್ನನ್ನು ನಿಮ್ಮ ಪಾದಾರಲ್ಲಿ ಇಟ್ಕೊಂಡು ಕಾಪಾಡಬೇಕೆಂದು ಬೇಡಿಕೊಳ್ಳುತ್ತೇನೆ ಪ್ರಭು. ಪ್ರಭು, ಪ್ರಭು, ನಮ್ಮ ಒಡೆಯನಾದ ಸುಗ್ರೀರಾಜನು
ಕೆಲವು ಕಪಿ ಸೈನ್ಯದೊಡನೆ ಈ ಋಷಿಮುಖಾಪುರದಲ್ಲಿ ವಾಸ ಮಾಡಿಕೊಂಡು ಅಪ್ಪಾಜಿ. ಅಪ್ಪಾಜಿ, ಮಾರುತಿ, ನಾನಾದರೂ ಆತನಲ್ಲಿ ಅಮಧ್ಯ ಪದವಿಯನ್ನು ಹೊಂದಿರುವನು ಪ್ರಭು. ಆತನು ತಮ್ಮ ಸ್ನೇಹವನ್ನು ಬಯಸುವನಾದ್ದರಿಂದ ಇದು ಈ ನನ್ನ ಭುಜದ ಮೇಲೆ ಕುಳಿತುಕೊಳ್ಳಿ, ನಾನು ಕರ್ಕೊಂಡು ಹೋಗುವನು ಪ್ರಭು. ಮಾರುತಿ, ಮಾರ್ಗಾಯಸದಿಂದ ಬಳಿಲ್ನಾದ್ದರಿಂದ ನಿನ್ನೊಡೆಯನಾದ ಸುಗ್ರೀವನನ್ನು ಇಲ್ಲಿಗೆ ಕರೆಯಿಸು. ಅಪ್ಪಣೆ ಒಡೆಯ ಸುಗ್ರೀವರಾಜನೇ, ಒಡೆಯ ಇಲ್ವಾ? ಒಡೆಯ ಸುಗ್ರೀವರಾಜ ಇಲ್ವಾ? ಹೀಗೀಗ ಬಂದಿರಕ್ಕಂಥ ಪುರುಷರು ಸಾಮಾನ್ಯದವರಲ್ಲ, ಅವರು ಪರ್ವತಾರೋಹಣ ಮಾಡಲಾರಂತೆ. ಆದ ಕಾರಣ ನೀನು ನಿನ್ನ ಕಷ್ಟ ಕರ್ಮಗಳನ್ನು ತಿಳಿಸುವಂತಾಗು. ನಿನ್ನ ಕಷ್ಟ ಕರ್ಮಗಳಲ್ಲೂ ಸಂಪೂರ್ಣವಾಗಿ ಇದು ಮಾಡಬರು ಪ್ರಭು. ಸುಗ್ರೀವರಾಜ, ನಿನಗೆ ಮಂಗಳವಾಗಲಿ. ನೀನು ಮತ್ತು ನಿನ್ನ ಪರಿವಾರ ಕುಶಲವೇ? ಸುಗ್ರೀವರಾಜ, ನೀನು ಇಲ್ಲಿ ವಾಸ ಮಾಡಿಕೊಂಡಿರಲು ಕಾರಣವೇನು? ಆತನು ಇಲ್ಲಿಗೆ ಬರದಿರಲು ಕಾರಣವೇನು? ಅವನ
ನೀನು ನಿನ್ನ ಪತ್ನಿಯನ್ನು ಅಪಹರಿಸಿರುವನೆ. ಹಾಗಾದರೆ ಅವನು ಶಿಕ್ಷಾರ್ಹನೇ ಸರಿ. ಕರೆ ಆತನನ್ನು ಸಂಹರಿಸಿ ಕಿಷ್ಕಿಂಧ ರಾಜ್ಯವನ್ನು ನಿನಗೆ ಪಟ್ಟ ಕಟ್ಟುವೆನು. ಸುಗ್ರೀವ ರಾಜ, ಆದರೆ ನೀನು ನನಗೆ ಸೀತಾ ಅನ್ವೇಷಣಾ ಕಾರ್ಯದಲ್ಲಿ ಸಹಾಯಕನಾಗಬೇಕು. ಸುಗ್ರೀವ ರಾಜ, ಪರೀಕ್ಷಿಸಿದ ಮಾತ್ರಕ್ಕೆ ಪರಾಕ್ರಮಕ್ಕೆ ಕುಂದು ಬರುವುದೇ? ಚಿಂತೆ ಇಲ್ಲ. ನಿನ್ನ ಮನದ ಅನುಮಾನವನ್ನು ಹೋಗಲಾಡಿಸಲು ಇದೋ ಈಗಲೇ ಬಾಣವನ್ನು ಬಿಡುವೆನು. ಸುಗ್ರೀವ ರಾಜ, ಸಂತೋಷವಾಯಿತೆ? ನಿನ್ನ ಮನಸ್ಸಿನ ಅನುಮಾನವು ಹೋಗಿತೆ? ಕರೆ ವಾಲಿಯನ್ನು, ಈಗ ಮಾಡು ಯುದ್ಧವನ್ನು. ಲಕ್ಷ್ಮಣ, ಸ್ವಲ್ಪ ಕಾಲ ಮರೆಯಲ್ಲಿ ನಿಲ್ಲೋಣ. ನಡೆಯ ಅಗ್ರಜ. ಕರೆ ಎಲ್ಲವೋ ಹೇಳಿ ಸುಗ್ರೀವ. ಬಾರಿಗೂ ನನ್ನಿಂದ ಅಪಜಯವನ್ನು ಹೊಂದುತ್ತಿದ್ದರು ಮತ್ತೆ ಯುದ್ಧಕ್ಕೆ ಕರೆಯುತ್ತಿರುವೆಯ? ಬಾರೋ ಯುದ್ಧಕ್ಕೆ. ಸಮಾರಂಗಣವೆಂಬ ರಣಭೂಮಿಯಲ್ಲಿ ಯಮದೇವನನ್ನು ಅತಿಥಿಯನ್ನಾಗಿ ಆಹ್ವಾನಿಸಿ ಮರಣ ದೇವತೆಯನ್ನು ಕರೆತಂದು ನಿನ್ನ ಶಿರವನ್ನು ಮುರಿಯುವೆನು. ನಿನ್ನ ಅಂತಿಮ ಯಾತ್ರೆ ಪ್ರಯಾಣಕ್ಕಾಗಿ ಎಲ್ಲವನ್ನು ಸಿದ್ಧಪಡಿಸಿ ಬಾರೋ ಯುದ್ಧಕ್ಕೆ. ಸಿದ್ಧನಾಗುವುದಕ್ಕೆ ಒಡೆಯ ಬಂದೇನೋ ಒಡೆಯ. ಪ್ರಭು, ಆ ವಾಲಿಯನ್ನು ಸಂಹರಿಸಲು ಕಾರಣವೇನು ಸ್ವಾಮಿ? ಸುಗ್ರೀವ ಮಹಾರಾಜರು ಬಹಳವಾಗಿ ಭಯಪಡುತ್ತಿರುವರು ಪ್ರಭು. ಸುಗ್ರೀವ ರಾಜ, ನಿಮ್ಮಿಬ್ಬರ ಮುಖಭಾವವು ಒಂದೇ ರೀತಿ ಇದ್ದಿದ್ದರಿಂದ ಬಾಣ ಪ್ರಯೋಗ ಮಾಡಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ಈ ಮಾಲೆಯನ್ನು ಧರಿಸಿಕೋ. ಲಕ್ಷ್ಮಣ, ಈ ಮಾಲೆಯನ್ನು ಧರಿಸು. ಸುಗ್ರೀವ ರಾಜ, ಈಗ ಮಾಡು ವಾಲಿಯೊಡನೆ ಯುದ್ಧವನ್ನು. ಸುಗ್ರೀವ ಮಹಾರಾಜರೇ, ಅದಮ್ಮ ನಾ ವರ್ಷೆ ಕೂಗು ಭಗವಂತರಾಗು ಮತ ಸ್ವಲ್ಪ ತೆಗಿರಿ. ಎಲ್ಲವೋ ಹೇಳಿ ಸುಗ್ರೀವ. ಪದೇ ಬಂದು ಯುದ್ಧಕ್ಕೆ ಕರೆಯುತ್ತಿರುವುದನ್ನು ನೋಡಿದರೆ ನಿನಗ್ಯಾರೋ ಬೆಂಬಲಿಗರೆಂದು ತೋರುತ್ತಿದೆ. ಮೊದಲು ಆ ಬೆಂಬಲಿಗರನ್ನು ಬರಮಾಡು. ಮೊದಲು ಅವರನ್ನು ಸಂಹರಿಸಿ ನಂತರ ನಿನ್ನನ್ನು ನೋಡಿಕೊಳ್ಳುವೆನು. ಎಲವ ದುರುಳ ಸುಗ್ರೀವನೇ, ಎಲವ ದುರುಳ ಸುಗ್ರೀವನೇ, ಸುಲಭವೆಂದರಿತು ಬಂದ ಈ ದಿನ ಯುದ್ಧಕ್ಕೆ. ಈ ಕ್ಷಣದಿ ನಿನ್ನಯ ಒಡಲ, ಈ ಕ್ಷಣದಿ ನಿನ್ನಯ ಒಡಲ ಬಗೆದು ಧರಣಿಗಿಡುವೆ ಕ್ಷಣದಲ್ಲಿ.
ಸುಗ್ರೀವ, ಪದೇ ಪದೇ ಬಂದು ಯುದ್ಧಕ್ಕೆ ನೀನು ಕರೆಯುತ್ತಿರುವುದನ್ನು ನೋಡಿದರೆ ನಿನಗ್ಯಾರೋ ಬೆಂಬಲಿಗರಿರಬಂದು ತೋರುತ್ತಿದೆ. ಮೊದಲು ಆ ಬೆಂಬಲಿಗರನ್ನು ಬರಮಾಡು, ಅವರನ್ನು ಸಂಹರಿಸಿ ನಂತರ ನಿನ್ನನ್ನು ವಿಚಾರಿಸಿಕೊಳ್ಳುವೆನು. ಎಲ್ಲವೋ ದ್ರೋಹಿ, ಯುದ್ಧಕ್ಕೆ ಸಿದ್ಧನಾಗ ಬಾರೋ. ಇಲ್ಲ ಇಲ್ಲ ಯಾರಲ್ಲಿ ಮರೆಯಲ್ಲಿ ನಿಂತು ಬಾಣ ಪ್ರಯೋಗಿಸಿದವರು? ಅಯೋಧ್ಯಪತಿಯಾದ ಶ್ರೀ ದಶರಥನ ಪುತ್ರನಾದ ಶ್ರೀರಾಮಚಂದ್ರನು. ಮರೆಯಲ್ಲಿ ನಿಂತು ಬಾಣ ಪ್ರಯೋಗಿಸಲು ಕಾರಣವೇನು? ವಾಲಿ ರಾಜೇಂದ್ರ, ನೀನು ನಿನ್ನ ತಮ್ಮನಾದ ಸುಗ್ರೀವನ ಪತ್ನಿಯನ್ನು ಅಪಹರಿಸಿದ್ದಕ್ಕಾಗಿ ಮುಖ ನೋಡಿ ಬಾಣ ಬಿಡಬೇಡದೆಂದು ಹೀಗೆ ಮಾಡಿದೆನು. ಕಪ್ಪಿಗಳಾದ ನಮಗೆ ವಾಹೆ ವರಸೆಗಳಿಲ್ಲವೆಂದು ಜ್ಞಾನಿಯಾದ ನಿನಗೆ ತಿಳಿದಿಲ್ಲವೇ? ಆದ ಕಾರಣ ಈ ಸುಗ್ರೀವನ ಸಖ್ಯ ಮಾಡಲು ಕಾರಣವೇನು? ವಾಲಿ ರಾಜೇಂದ್ರ, ದುರುಳನಾದ ರಾವಣನು ನನ್ನ ಸೀತೆಯನ್ನು ಅಪಹರಿಸಿರುವನು. ಆ ಸೀತಾ ಅನ್ವೇಷಣಾ ಕಾರ್ಯದಲ್ಲಿ ಸುಗ್ರೀವರಾಜನು ನನಗೆ ಸಹಾಯ ಮಾಡುವುದಾಗಿ ಸಖ್ಯ ಮಾಡಿರುವೆನು. ರಾಮಚಂದ್ರ, ಈ ವಿಷಯವನ್ನು ನನಗೆ ಮೊದಲೇ ತಿಳಿಸಿದರೆ ಆ ರಾವಣನ ಕ್ಷಣಾರ್ಧದಲ್ಲಿ ಹಿಡಿದು ತಂದು ನಿನ್ನ ಪಾದಾರವಿಂದಗಳ ಮೇಲೆ ಎರಗುತ್ತಿದ್ದೆನು. ಈ ಕಾರ್ಯವು ಆ ಸುಗ್ರೀವನಿಂದ ಸಾಧ್ಯವೇ? ವಾಲಿ ರಾಜೇಂದ್ರ, ನಿನಗೆ ಬದುಕಬೇಕೆಂಬ ಆಸೆ ಇದ್ದರೆ ಹೇಳು, ಈಗಲೂ ನನ್ನ ಬಾಣವನ್ನು ಉಪಸಂಹಾರ ಮಾಡಿಕೊಳ್ಳುವೆನು. ಇಲ್ಲ ಪ್ರಭು, ನನಗೆ ಬದುಕಬೇಕೆಂಬ ಆಸೆವಿಲ್ಲ. ಆದರೆ ನನ್ನದೊಂದು ಕೋರಿಕೆ ಇದೆ, ಅದನ್ನು ನೆರವೇರಿಸಿಕೊಡುವಿರಾ? ಹೇಳು ವಾಲಿ ರಾಜೇಂದ್ರ, ನೆರವೇರಿಸಿಕೊಡುವೆನು. ರಾಮಚಂದ್ರ, ನನ್ನ ಮಗನಾದ ಅಂಗದನ ಸಂಪೂರ್ಣ ಭಾರವು ನಿಮ್ಮದಾಗಿರುವುದು. ನಿಮ್ಮ ಬಾಣದಿಂದಲೇ ನಾನು ಮೋಕ್ಷವನ್ನು ಪಡೆಯುವೆನು. ಅನುಗ್ರಹಿಸು ದೇವಾ, ಅನುಗ್ರಹಿಸು. ವೀರ ಸ್ವರ್ಗವನ್ನು ಪಡೆಯ ವೀರವನ. ಹಾ ಜನಕ, ನನ್ನನ್ನು ಬಿಟ್ಟು ಹತನಾದೆಯ ಜನಕ, ನನ್ನನ್ನು ಬಿಟ್ಟು ಹತನಾದೆಯ. ಅಯ್ಯೋ ದೇವಾ. ಪ್ರಭು, ನೀವು ಯಾರು? ಅಲ್ಲದೆ ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಿ ನಮ್ಮ ತಂದೆಯನ್ನು ಸಂಹರಿಸಲು. ನಮ್ಮ ತಂದೆಯವರು ಮಾಡಿದ ಅಪರಾಧಗಳಾದರೂ ಏನು ದೇವ? ನಮ್ಮ ತಂದೆಯವರು ಮಾಡಿದ ಅಪರಾಧಗಳಾದರೂ ಏನು? ಅಂಗದ ಕುಮಾರ ಪ್ರಭು, ನಿಮ್ಮ ತಂದೆಯವರು ಮಾಡಿದ ಅಪರಾಧಕ್ಕಾಗಿ ತಕ್ಕ ಪ್ರಾಯಶ್ಚಿತ್ತವಾಗಿದೆ, ನೀನು ಚಿಂತಿಸಬೇಡ. ಸುಗ್ರೀವರಾಜ, ಪ್ರಭು, ಅಂಗದನನ್ನು ಸಮಾಧಾನ ಮಾಡಿ ಕರೆದುಕೊಂಡು ಹೋಗು. ನಿನ್ನ ಅಣ್ಣನಾದ ವಾಲಿಗೆ ಉತ್ತರ ಕ್ರಿಯಾದಿಗಳನ್ನು ಮಾಡು. ಅಪ್ಪಣೆ ಪ್ರಭು. ಲಕ್ಷ್ಮಣ, ಅಗ್ರಜ, ನೀನೀಗಲೇ ಹೋಗಿ ಸುಗ್ರೀವರಾಜನಿಗೆ ರಾಜ್ಯ ಪಟ್ಟಾಭಿಷೇಕವನ್ನು, ಅಂಗದ ಕುಮಾರನಿಗೆ ಯುವರಾಜ ಪಟ್ಟಾಭಿಷೇಕವನ್ನು ಮಾಡಿ ಹಿಂದಿರುಗಿ ಬಾ. ಹಾಗೆ ಆಗಲಿ ಅಗ್ರಜ.